ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದವ್ರಿಗೆ ಅದೇನಪ್ಪ ದೇವ್ರು ಯಾಕೆ ಅಷ್ಟಕ್ಕೊಂದು ಕಷ್ಟ ಕೊಡ್ತಾನೋ ಗೊತ್ತಿಲ್ಲ. ತುಂಬ ಒಳ್ಳೆ ವ್ಯಕ್ತಿಗಳು, ತುಂಬ ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿಗಳು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಆದರೆ ಏನೋ ಗಂಡನಿಂದ ನೋವು, ಹೆಂಡತಿಯಿಂದ ನೋವು, ಮಕ್ಕಳಿಂದ ನೋವು, ತಂದೆ ತಾಯಿಯಿಂದ ನೋವು, ಸಂಬಂಧಿಕರು ಬಂಧು ಬಳಗದವರಿಂದ ನೋವು, ಫ್ರೆಂಡ್ಸ್ ಕಡೆಯಿಂದ ನೋವು, ದುಡ್ಡಿಗೆ ಪರದಾಟ, ದುಡ್ಡಿಗೆ ಅಲದಾಟ, ಸಾಲ ಬಾಧೆಗಳು, ತೊಂದರೆಗಳು, ಅನಾರೋಗ್ಯದ ಒಂದು ತೊಂದರೆಗಳು, ಮನಸ್ಸಿಗೆ ಶಾಂತಿನೇ ಇರಲ್ಲ, ನೆಮ್ಮದಿನೇ ಇರಲ್ಲ. ಇರಕ್ಕೆ ಬಾಡಿಗೆ ಮನೆ, ಸ್ವಂತ ಮನೆ ಇರಲ್ಲ, ಇದ್ದರೂ ನೆಮ್ಮದಿ ಇರಲ್ಲ. ಬಟ್ ಆದರೂ ಇಷ್ಟೆಲ್ಲ ಇದ್ದರೂ ಗಂಡನ ಬಿಟ್ಕೊಡಲ್ಲ, ಹೆಂಡ್ತಿನ ಬಿಟ್ಕೊಡಲ್ಲ. ಪ್ರೀತಿಯಲ್ಲಿ ಪ್ರೀತಿ ಕೊಡ್ತಾರೆ, ಗಂಡನ ಚೆನ್ನಾಗಿ ನೋಡ್ಕೊತಾರೆ, ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ಇಲ್ಲಿ ಇರ್ಸು ಮುರ್ಸುಗಳು ಬರ್ತಿರುತ್ತೆ. ಬಟ್ ಏನೋ ನೋವು, ಮಕ್ಕಳಿಂದ ನೋವು, ಏನೋ ಒಂಥರ ಒಂಟಿತನ ಕಾಡ್ತಾ ಇರುತ್ತೆ. ಎಲ್ಲ ಅಚೀವ್ ಮಾಡಿದರೂ ನನಗೇನೂ ಇಲ್ಲ ಅಂತ ಒದ್ದಾಡ್ತಿರ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂದರೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಮೇಷರಾಶಿ ಕೃತಿಕಾ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರದವರು. ಚೆನ್ನಾಗಿ ನೋಡ್ಕೊತಾರೆ, ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ಪ್ರೀತಿಸ್ತಾರೆ, ಗಂಡನ್ನೂ ಚೆನ್ನಾಗಿ ನೋಡ್ಕೊತಾರೆ, ಮಕ್ಕಳು ಚೆನ್ನಾಗಿ ಪ್ರೀತಿಸ್ತಾರೆ. ಆದರೂ ಇವರಿಗೆ ಮೇಲಿಂದ ಕಷ್ಟಗಳು ಬರ್ತಾನೆ ಇರುತ್ತೆ. ಬಟ್ ಆ ಕಷ್ಟದಲ್ಲೂ ನೆಮ್ಮದಿ ಕಾಣ್ತಾ ಹೋಗ್ತಾರೆ. ಎಷ್ಟೋ ಇವರಿಗೆ ಮಕ್ಕಳಾಗಿರಲ್ಲ. ಮತ್ತು ಈ ಮದುವೆ ನೋಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಈ ಮದುವೆ ವಿಚಾರದಲ್ಲಿ ನೊಂದು ಬೆಂದು ಹೋಗ್ಬಿಡ್ತಾರೆ. ಪ್ರೀತಿಯ ಒಂದು ಕೊರತೆ ಉಂಟಾಗ್ಬಿಡುತ್ತೆ. ಇಷ್ಟಪಟ್ಟು ಪ್ರೀತಿ ಮಾಡಿ ಏನೋ ಸಡನ್ನಾಗಿ ಇವ್ರನ್ನ ಬಿಟ್ಟೋಗ್ಬಿಡ್ತಾರೆ. ಇಲ್ಲದ ಸಲ್ಲದ ಆರೋಪಗಳಿಗೆ ಗುರಿ ಆಗ್ತಾರೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿತ್ವ ಉಳ್ಳವರು, ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಆದರೂ ಇವ್ರನ್ನ ಅದೇನೋ ತಿರಸ್ಕಾರ ಮನೋಭಾವದಿಂದ ನೋಡ್ತಾರೆ, ಇಷ್ಟಪಡಲ್ಲ. ಇವರಿಗೆ ಶತ್ರುಗಳಾಗ್ಬಿಡ್ತಾರೆ, ಮನೆಯವರೇ ಶತ್ರುಗಳಾಗ್ಬಿಡ್ತಾರೆ. ಬಟ್ ಎಲ್ಲವನ್ನ ಸಹಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಫ್ಯಾಮಿಲಿ ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿರಲಿ, ಹೆಂಡತಿ ಚೆನ್ನಾಗಿರಲಿ, ಗಂಡ ಚೆನ್ನಾಗಿರಲಿ ಅಂತ ಬಿಟ್ಕೊಡೋ ಅಂಥ ಬುದ್ಧಿ. ಎಲ್ಲ ಇದ್ದು ಇಲ್ಲದಂಗೆ ಬದುಕ್ತಾರೆ. ಎಲ್ಲ ಇರುತ್ತೆ, ಇಲ್ದಿದ್ದಂಗೆ ಬದುಕುವಂಥ ರಾಶಿ ನಕ್ಷತ್ರಗಳು. ಭಾಳ ಈ ವಿಚಾರದಲ್ಲಿ ಪಾಪ ಇವರಿಗೆ ತುಂಬ ನೋವುಂಟಾಗ್ಬಿಟ್ಟಿರುತ್ತೆ. ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಕಷ್ಟ ಬಿಡೋಕ್ಕಾಗಲ್ಲ, ಹೇಳ್ಕೊಂಡ್ರೆ ನೋವು ಅವಮಾನಗಳು ಅಂತ. ಒದ್ದಾಟ ಜೀವನದ ಪರ್ಯಂತ ಬರೀ ಒದ್ದಾಟ ಮಾಡ್ಕೊಂಡೇ ಬರ್ತಿರುತ್ತೆ. ಇವ್ರಿಗೆಲ್ಲ ಚೆನ್ನಾಗಿ ತಂದೆ ತಾಯಿಗಳು ಎಲ್ಲ ಕೈ ಹಿಡಿದ್ರು ಅಂತಂದರೆ ಖಂಡಿತವಾಗ್ಲೂ ಜೀವನದಲ್ಲಿ ಎಕ್ಸಲೆಂಟಾಗಿರ್ತಾರೆ. ಕಷ್ಟಪಟ್ಟು ದುಡಿತಾರೆ, ಸ್ವಾಭಿಮಾನಿಗಳು, ಕಷ್ಟಪಟ್ಟು ದುಡಿತಾರೆ. ಬಟ್ ಅದು ದುಡ್ಡು ಕೈಗತ್ತಲ್ಲ, ಬಾಯಿಗತ್ತಲ್ಲ. ಮನೆ ಮಾಡ್ಕೊಬೇಕು ಅಂತಾರೆ, ಎಷ್ಟು ಪ್ರಯತ್ನ ಪಡ್ತಾರೆ, ಪಾಪ ಆಗೋದಿಲ್ಲ. ಯಾಕೆಂದರೆ ಮನೆಯಲ್ಲಿ ಇಲ್ಲದ ಸಲ್ಲದ ಆರೋಪಗಳಿಗೆ ಗುರಿಯಾಗ್ಬಿಡ್ತಾರೆ, ಬೈಸ್ಕೊತಾರೆ. ಈ ಒಂದು ಸಮಸ್ಯೆಗಳು ಈ ಒಂದು ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಷ್ಟು ಪ್ರೀತಿ ಕೊಟ್ಟರು ಅವ್ರ ಕಡೆಯಿಂದ ನೋವುಗಳು ಬರ್ತಾ ಇರುತ್ತೆ. ಕೊನೆಗೆ ಯಾರನ್ನೂ ನಂಬಲೇಬಾರ್ದು ಅನ್ನೋ ಒಂದು ಮೆಂಟಾಲಿಟಿಗೆ ಬರುವ ಲಕ್ಷಣಗಳಿರುತ್ತೆ. ಬಟ್ ಆದರೂ ಯಾರನ್ನೂ ಬಿಟ್ಕೊಡಲ್ಲ, ಹೆಂಡ್ತಿನೂ ಬಿಟ್ಕೊಡಲ್ಲ, ಗಂಡನ್ನೂ ಬಿಟ್ಕೊಡಲ್ಲ, ಮಕ್ಕಳನ್ನೂ ಬಿಟ್ಕೊಡಲ್ಲ. ಏನೋ ಒಳ್ಳೆಯದಾಗ್ಬೋದು, ಮುಂದೆ ಚೆನ್ನಾಗಿರ್ತೀನಿ ಅಂತ ಆಶಾಭಾವನೆಯಿಂದ ಬದುಕುವ ಏಕೈಕ ರಾಶಿ ನಕ್ಷತ್ರಗಳು ಕನ್ಯಾ ರಾಶಿ ಚಿತ್ತಾ, ತುಲಾ ರಾಶಿ ಚಿತ್ತಾ, ಮಿಥುನ ರಾಶಿ ಮೃಗಶಿರ. ಈ ಒಂದು ರಿಲೇಟೆಡ್ಸ್ ರಾಶಿಗಳೆಲ್ಲ ತುಂಬ ಎಫರ್ಟ್ ಹಾಕಿ, ತುಂಬ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದೇನು ಭಗವಂತನ ಇಚ್ಛೆ. 100ಕ್ಕೆ 75% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟಪಟ್ಟಿರೋರು ದೂರ ಆಗಿಬಿಡ್ತಾರೆ. ಮದುವೆ ಆಗೋದಕ್ಕಿಂತ ಮುಂಚೆ ಅಥವಾ ಮದುವೆ ಆದಮೇಲೆ ಎಷ್ಟೋ ಒಂದೊಂದು ನೋಡಿದ್ದೀನಿ. ಇಷ್ಟಪಟ್ಟು ದೂರನೂ ಆಗಿಬಿಟ್ಟಿರ್ತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಹೌದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.